ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಡುಗೆ ಸಖಿ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರಿಗೆ ಧನ್ಯವಾದಗಳು. ಇವತ್ತು ನಾನು ನಿಮಗೆ ಕಲ್ಲಂಗಡಿ ಹಣ್ಣಿನ ಶರ್ಬತ್ ಹೇಗೆ ಮಾಡಬೇಕೆಂದು ತೋರಿಸಿಕೊಡ್ತೀನಿ. ಕಲ್ಲಂಗಡಿ ಹಣ್ಣಿನ ಶರ್ಬತ್ ಮಾಡಲು ಬೇಕಾದ ಪದಾರ್ಥಗಳು: 2 ಸ್ಲೈಸ್ ಕಲ್ಲಂಗಡಿ ಹಣ್ಣು, ಐಸ್ ಕ್ಯೂಬ್ಸ್, ಕೋಲ್ಡ್ ಆಗಿರುವಂಥ ಹಾಲು, ಸಕ್ಕರೆ ಅರ್ಧ ಬೌಲ್, ಕಟ್ ಮಾಡಿ ಇಟ್ಟುಕೊಂಡಿರುವಂಥ ಕಲ್ಲಂಗಡಿ ಹಣ್ಣಿನ ಪೀಸಸ್. ಮೊದಲು ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಕಲ್ಲಂಗಡಿ ಸ್ಲೈಸನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಳ್ಳಬೇಕು. ನಂತರ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಬೇಕು. ನಂತರ ಪೇಸ್ಟ್ ಮಾಡಿಟ್ಟುಕೊಂಡಿರುವ ಕಲ್ಲಂಗಡಿ ರಸವನ್ನು ಸೋಸಿಕೊಳ್ಳಬೇಕು. ಸೋಸಿಟ್ಟುಕೊಂಡಿರುವಂಥ ರಸಕ್ಕೆ ಹಾಲು, ಸಕ್ಕರೆ, ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡಿರುವಂಥ ಕಲ್ಲಂಗಡಿ ಹಣ್ಣು ಪೀಸಸ್ ಹಾಗೂ ಐಸ್ ಕ್ಯೂಬ್ಸ್ಗಳನ್ನು ಹಾಕಿ ಸಕ್ಕರೆ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಶರ್ಬತ್ತನ್ನು ಸರ್ವಿಂಗ್ ಗ್ಲಾಸ್ಗಳಿಗೆ ಹಾಕಿಕೊಳ್ಳೋಣ. ಈಗ ತಂಪಾದ ಕಲ್ಲಂಗಡಿ ಹಣ್ಣಿನ ಶರ್ಬತ್ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.